ನೀವೇನಾದ್ರೂ ಕೂಡ ಕಟ್ಟಡ ಕಾರ್ಮಿಕರಾಗಿದ್ರೆ ನಿಮ್ಮ ಹತ್ರ ಏನಾದ್ರು ಕೂಡ ಲೇಬರ್ ಕಾರ್ಡ್ ಇಲ್ಲ ಅಂತಂದ್ರೆ ನಿಮ್ಗೆ ಈ ಒಂದು ಸರ್ಕಾರದಿಂದ ಸಿಗುವಂತ ಎಲ್ಲಾ ಯೋಜನೆಗಳಾಗಿರ್ಬೋದು, ಈ ಒಂದು ಹಣದ ಸಹಾಯ ಆಗಿರ್ಬೋದು, ಎಲ್ಲದನ್ನು ಕೂಡ ಮಿಸ್ ಮಾಡ್ಕೊಳ್ತಾ ಇರ್ತೀರಾ. ಈ ಒಂದು ಕಾರ್ಮಿಕ ಕಾರ್ಡ್ ಏನಿದೆ ಅಲ್ವಾ, ಈ ಒಂದು ಕಾರ್ಮಿಕ ಕಾರ್ಡ್ ಇದ್ದಂತ ಸಂದರ್ಭಗಳಲ್ಲಿ ನಿಮ್ಗೆ ಹಲವಾರು ರೀತಿಯಾದ ಒಂದು ಉಪಯೋಗಗಳು, ಈ ಒಂದು ಪ್ರಯೋಜನಗಳು ಸಿಗುವಂತದ್ದು. ಈ ಒಂದು ಕಾರ್ಮಿಕ ಕಾರ್ಡ್ ಅಂದ್ರೆ ಏನು ಅಂತ ನೀವು ನೋಡೋದಾದ್ರೆ, ಈ ಒಂದು ಕಾರ್ಮಿಕ ಕಾರ್ಡ್ ಅಂತಂದ್ರೆ ಈ ಒಂದು ಕಾರ್ಮಿಕರಿಗೆ ಅಂದ್ರೆ ಕಟ್ಟಡ ಕಾರ್ಮಿಕರಿಗೆ ಈ ಒಂದು ಸರ್ಕಾರದಿಂದ ಕೊಡುವಂತ ಒಂದು ಗುರುತಿನ ಚೀಟಿ ಆಗಿರುವಂತದ್ದು. ಈ ಒಂದು ಕಾರ್ಮಿಕ ಕಾರ್ಡ್ ನಿಮ್ಮ ಹತ್ರ ಇದ್ರೆ ಏನೆಲ್ಲ ಒಂದು ಬೆನಿಫಿಟ್ ಸಿಗುತ್ತೆ ಅಂತ ನೋಡೋದಾದ್ರೆ, ಈ ಒಂದು ಮದುವೆ ಒಂದು ಸಹಾಯಧನ ಆಗಿರ್ಬೋದು, ಅದೇ ರೀತಿಯಾಗಿ ಒಂದು ಮಕ್ಕಳ ಶಿಕ್ಷಣ ಸಹಾಯ ಆಗಿರ್ಬೋದು, ಅದೇ ರೀತಿಯಾಗಿ ಏನಾದ್ರೂ ಕೂಡ ಆರೋಗ್ಯ ಸಮಸ್ಯೆ ಬಂದಂತ ಸಂದರ್ಭಗಳಲ್ಲಿ ಒಂದು ಆಸ್ಪತ್ರೆಯ ವೆಚ್ಚದ ಒಂದು ಸಹಾಯ ಆಗಿರ್ಬೋದು, ಹಾಗೇನೆ ಈ ಒಂದು ಪಿಂಚಣಿ ಸೌಲಭ್ಯ ಆಗಿರ್ಬೋದು, ಹಾಗೇನೆ ಒಂದು ಗರ್ಭಿಣಿ ಮಹಿಳೆಯರಿಗೆ ಸಹಾಯ ಆಗಿರ್ಬೋದು. ಇದೆಲ್ಲಾ ಬೆನಿಫಿಟ್ಸ್ ಕೂಡ ನಿಮ್ಗೆ ಸಿಗುವಂತದ್ದು ಈ ಒಂದು ಲೇಬರ್ ಕಾರ್ಡ್ ಇದ್ದಂತ ಸಂದರ್ಭಗಳಲ್ಲಿ. ಈ ಒಂದು ಲೇಬರ್ ಕಾರ್ಡ್ ನ ಯಾರೆಲ್ಲ ತಗೋಬಹುದು ಅಂತ ನೋಡೋದಾದ್ರೆ, ನಿಮ್ಮ ಒಂದು ವಯಸ್ಸು 18 ವರ್ಷದಿಂದ ಮೇಲ್ಪಟ್ಟು, ಅದೇ ರೀತಿಯಾಗಿ 60 ವರ್ಷದಿಂದ ಒಳಗಡೆ ಇದ್ರೆ ಅಂತವ್ರು ಈ ಒಂದು ಲೇಬರ್ ಕಾರ್ಡಿಗೆ ಅಪ್ಲೈನ ಮಾಡಬಹುದು, ಆ ಒಂದು ಲೇಬರ್ ಕಾರ್ಡ್ ನ ತಗೋಬಹುದು. ಅದೇ ರೀತಿಯಾಗಿ ನೀವು ಈ ಒಂದು ಕಾರ್ಮಿಕರಾಗಿರ್ಬೇಕಾಗುತ್ತೆ. ಹಾಗೇನೆ 90 ದಿನಗಳು ಅಂದ್ರೆ 3 ತಿಂಗಳ ಕಾಲ ನೀವು ಈ ಒಂದು ಕಟ್ಟಡ ವಲಯದಲ್ಲಿ ಕೆಲಸ ಮಾಡಿರ್ಬೇಕಾಗುತ್ತೆ. ಅಂದ್ರೆ ಈ ಒಂದು ಕಟ್ಟಡ ಕಾರ್ಮಿಕರಾಗಿ ನೀವು ಕೆಲಸನ ಮಾಡಿರ್ಬೇಕಾಗುತ್ತೆ. ಆ ಒಂದು 3 ತಿಂಗಳು ಕೆಲಸ ಮಾಡಿರ್ತೀರಲ್ವಾ, 90 ದಿನಗಳು ಕೆಲಸ ಮಾಡಿದ್ರೆ ನಿಮ್ಗೆ ಈ ಒಂದು ಕಾರ್ಮಿಕ ಕಾರ್ಡ್ ಸಿಗುವಂತದ್ದು. ಈ ಒಂದು ಕಾರ್ಮಿಕ ಕಾರ್ಡ್ ಇದ್ರೆ ಸರ್ಕಾರದಿಂದ ನಿಮ್ಗೆ ಹಲವಾರು ಯೋಜನೆಗಳು ಸಿಗುವಂತದ್ದು, ಹಾಗೇನೆ ಹಲವಾರು ರೀತಿಯಾದ ಒಂದು ಸಹಾಯಧನ ಕೂಡ ಸಿಗುವಂತದ್ದು. ಈ ಒಂದು ಕಾರ್ಮಿಕ ಕಾರ್ಡ್ ನ ದಯವಿಟ್ಟು ಕೂಡ ಈ ಒಂದು ಕಟ್ಟಡ ಕಾರ್ಮಿಕರು ಎಲ್ಲರೂ ಕೂಡ ಮಾಡಿಸಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಕಾರ್ಮಿಕ ಕಾರ್ಡ್ ಮಾಡಿಸೋದಕ್ಕೆ ಏನೆಲ್ಲ ಒಂದು ದಾಖಲಾತಿಗಳು ಬೇಕಾಗುತ್ತೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ನಿಮ್ಮ ಹತ್ರ ಒಂದು ಆಧಾರ್ ಕಾರ್ಡ್ ಇರಬೇಕಾಗುತ್ತೆ. ನಂತರ ನಿಮ್ಮ ಹತ್ರ ಒಂದು ಬ್ಯಾಂಕ್ ಅಕೌಂಟ್ ಇರಬೇಕಾಗುತ್ತೆ. ಆ ಒಂದು ಬ್ಯಾಂಕ್ ಅಕೌಂಟ್ ಏನಿರುತ್ತೆ ಅದರ ಒಂದು ಪಾಸ್ಬುಕ್ ಕೂಡ ಬೇಕಾಗುವಂತದ್ದು. ಅದೇ ರೀತಿಯಾಗಿ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ನ ಫೋಟೋಗಳು ಕೂಡ ಬೇಕಾಗುವಂತದ್ದು. ಹಾಗೇನೆ ಈ ಒಂದು ಕೆಲಸದ ಒಂದು ಪ್ರಮಾಣ ಪತ್ರ ಬೇಕಾಗುತ್ತೆ. ಅಂದ್ರೆ ಈ ಒಂದು 90 ದಿನಗಳು ಏನ್ ಕೆಲಸ ಮಾಡಿರ್ತೀರಾ ಅದರ ಒಂದು ಪ್ರಮಾಣ ಪತ್ರನೂ ಕೂಡ ಬೇಕಾಗುತ್ತೆ. ಅಲ್ಲಿ ಯಾರು ಆ ಒಂದು ಸೂಪರ್ವೈಸರ್ ಯಾರಿರ್ತಾರೆ ಅವರ ಒಂದು ಸಿಗ್ನೇಚರ್ ಮತ್ತೆ ಸೀಲ್ ಬೇಕಾಗುತ್ತೆ. ಆ ಒಂದು ಸೀಲ್ ನ ಹಾಕಿದ ಒಂದು ಪ್ರಮಾಣ ಪತ್ರನೂ ಕೂಡ ನಿಮ್ಮ ಹತ್ರ ಇರಬೇಕಾಗುತ್ತೆ. ಆ ಒಂದು ಸಂದರ್ಭಗಳಲ್ಲಿ ನೀವು ಅಪ್ಲೈ ಮಾಡೋದಕ್ಕೆ ತುಂಬಾನೇ ಈಸಿಯಾಗಿ ನೀವು ಅಪ್ಲೈನ ಮಾಡಬಹುದು. ಇದಕ್ಕೆ ಅಪ್ಲೈ ಮಾಡೋದಕ್ಕೆ ನೀವು ಆನ್ಲೈನ್ ಅಲ್ಲಿ ಕೂಡ ಅಪ್ಲೈನ ಮಾಡಬಹುದು, ಅದೇ ರೀತಿಯಾಗಿ ಆಫ್ಲೈನ್ ಅಲ್ಲಿ ಕೂಡ ಅಪ್ಲೈನ ಮಾಡಬಹುದು. ಈ ಒಂದು ಲೇಬರ್ ಆಫೀಸ್ ಏನಿರುತ್ತಲ್ವಾ ನಿಮ್ಮ ಒಂದು ತಾಲೂಕಲ್ಲಿ ಅಥವಾ ನಿಮ್ಮ ಒಂದು ನೀವು ಇರುವಂತ ಒಂದು ಊರಲ್ಲಿ ಆ ಒಂದು ಲೇಬರ್ ಆಫೀಸ್ ಎಲ್ಲಿರುತ್ತೆ ಅಲ್ಲಿ ನೀವು ಆಫ್ಲೈನ್ ಅಲ್ಲಿ ಅರ್ಜಿನ ಹಾಕಬಹುದು. ಅದೇ ರೀತಿಯಾಗಿ ನೀವೇನಾದ್ರೂ ಕೂಡ ಆನ್ಲೈನ್ ಅಲ್ಲಿ ಅರ್ಜಿನ ಹಾಕ್ಬೇಕಂದ್ರೆ ಈ ಒಂದು ಸೇವಾ ಕೇಂದ್ರಗಳೇನಿದೆ, ಈ ಒಂದು ಏನು ಸರ್ಕಾರದ ಒಂದು ಸೇವಾ ಕೇಂದ್ರಗಳೇನಿದೆ ಅಲ್ಲಿ ನೀವೆಲ್ಲ ಕಡೆನೂ ಕೂಡ ಈ ಒಂದು ಲೇಬರ್ ಕಾರ್ಡ್ಗೆ ಅಪ್ಲೈನ ಮಾಡಬಹುದು. ಫಾರ್ ಎಕ್ಸಾಂಪಲ್ ನಿಮ್ಗೆ ಬೆಂಗಳೂರನ್ನಾಗಿರ್ಬೋದು, ಈ ಒಂದು ಕರ್ನಾಟಕವನ್ನಾಗಿರ್ಬೋದು, ಎಲ್ಲ ಕಡೆನೂ ಕೂಡ ನಿಮ್ಗೆ ಲೇಬರ್ ಕಾರ್ಡ್ಗೆ ಅಪ್ಲೈನ ಮಾಡಬಹುದು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ಒಂದು ಕಾರ್ಮಿಕ ಕಾರ್ಡ್ನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಅಂದ್ರೆ ಈ ಒಂದು ಕಟ್ಟಡ ಕಾರ್ಮಿಕರು ಯಾರೆಲ್ಲ ಇದ್ದೀರಾ ನೀವೆಲ್ಲರೂ ಕೂಡ ಈ ಒಂದು ಕಾರ್ಮಿಕ ಕಾರ್ಡ್ನ ಮಾಡಿಸಲೇಬೇಕಾಗುತ್ತೆ. ನೀವು ಕೇವಲ 90 ದಿನಗಳು ಆ ಒಂದು ಕಟ್ಟಡ ಒಂದು ಏನು ವಲಯದಲ್ಲಿ ಕೆಲಸ ಮಾಡಿದ್ರೆ ಸಾಕಾಗುತ್ತೆ. ಈ ಒಂದು ಕಾರ್ಮಿಕ ಕಾರ್ಡ್ನ ಕೊಟ್ಬಿಡ್ತಾರೆ. ನಂತರದಲ್ಲಿ ನಿಮ್ಗೆ ರಿನಿವಲ್ ಕೂಡ ಮಾಡೋದಕ್ಕೆ ಬರುವಂತದ್ದು ಒಂದು ವರ್ಷ ಅಥವಾ 2 ವರ್ಷಕ್ಕೆ ರಿನಿವಲ್ ಕೂಡ ಮಾಡ್ಬೇಕಾಗುತ್ತೆ. ಇದನ್ನ ಮಾಡಿದ್ರೆ ನಿಮ್ಗೆ ಪ್ರತಿ ಒಂದು ಎಲ್ಲದಕ್ಕೂ ಕೂಡ ಉಪಯೋಗ ಆಗುವಂತದ್ದು. ಅಂದ್ರೆ ನಾನು ಹೇಳ್ದಾಗೆ ಆಸ್ಪತ್ರೆಯ ಒಂದು ಖರ್ಚಾಗಿರ್ಬೋದು, ಅಥವಾ ನಿಮ್ಮ ಒಂದು ಮಕ್ಕಳ ಒಂದು ಏನಾದ್ರು ಕೂಡ ಹೈಯರ್ ಎಜುಕೇಶನ್ ಮಾಡ್ತಾರಂದ್ರೆ ಅದರ ಒಂದು ಸ್ಕಾಲರ್ಶಿಪ್ ಕೂಡ ಕೊಡ್ತಾರೆ. ಇದೆಲ್ಲದೂ ಕೂಡ ನಿಮ್ಗೆ ಉಪಯೋಗಕ್ಕೆ ಬರುವಂತದ್ದು. ಅದೇ ರೀತಿಯಾಗಿ ನಿಮ್ಮ ಒಂದು ಮಕ್ಕಳ ಒಂದು 2 ಮಕ್ಕಳ ಮದುವೆಗೆ 50,000 ಕೂಡ ಕೊಡುವಂತದ್ದು. ಇದೆಲ್ಲ ಒಂದು ಬೆನಿಫಿಟ್ ಗಳು ಕೂಡ ನಿಮ್ಗೆ ಸಿಗ್ಬೇಕು ಅಂದ್ರೆ ನೀವು ಕಾರ್ಮಿಕ ಕಾರ್ಡ್ನ ಮಾಡಿಸಲೇಬೇಕಾಗುತ್ತೆ. ಇಮಿಡಿಯೇಟ್ ಆಗಿ ನೀವು ಕಾರ್ಮಿಕ ಕಾರ್ಡ್ನ ಮಾಡಿಸಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಕೂಡ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.